ರಾಹುಲ ನೀವು ಪೊಲೀಸ್ ಕೆಲಸ ಕೊಡ್ಸೋಣ. ಅದ್ರಲ್ಲಿರುವಂತ ದೆವ್ವಗಳೆಲ್ಲ ಭೂತ ಪೀಠಗಳೆಲ್ಲ ಓಡಿ ಹೋಗುತ್ತದೆ. ಸೊ ಆಗ ನಮಗೆ ಮಿಷನ್ ಇಂದ ಒಳ್ಳೆ ಕಾರ್ಯಗಳಾಗುತ್ತೆ. ಆ ಕಡೆ ಇರುತ್ತೆ ಸೈಡಿಗೆ. ನಮ್ದು ಗ್ರಾನೈಟ್ ಫ್ಯಾಕ್ಟ್ರಿ ಗೊತ್ತಾಣ ನಿಮ್ಗೆ? ಹಾ, ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಮಿಷಿನ್ ಕಟ್ ಮಾಡ್ತಾರಲ್ಲ, ಗ್ರಾನೈಟ್ ಫ್ಯಾಕ್ಟ್ರಿ ನೋಡಿದ್ದೀರಾ? ನೋಡಿಲ್ಲ, ಕೇಳಿದ್ದೀನಿ. ಏನ್ ಮಾಡ್ತೀವಿ ಅಂದ್ರೆ ದೊಡ್ಡ ದೊಡ್ಡ ಬೆಟ್ಟದಿಂದ ಗ್ರಾನೈಟ್ ಕಲ್ಲುಗಳನ್ನ ತರಿಸ್ಬಿಟ್ಟು ಆ ಮಿಷಿನ್ ಮೇಲೆ ಅದನ್ನ ಕಟ್ ಮಾಡಿಸ್ತೀವಿ. ಗೊತ್ತಲ್ಲ ನಿಮ್ಗೆ? ಬ್ಲೇಡ್, ದೊಡ್ಡ ಬ್ಲೇಡ್ ಇರುತ್ತೆ. ಅದು ಒಂದು ಬಸ್ನೇ ಕಟ್ ಮಾಡ್ಬಿಡ್ತದೆ, ಅಷ್ಟು ದೊಡ್ಡ ಬ್ಲೇಡ್ ಇರುತ್ತೆ ಅದು. ಅದರಲ್ಲಿ ನಾವು ಮ್ಯಾನೇಜರ್, ನಾವು ಓನರ್ ಅಲ್ಲ, ಅದ್ರಲ್ಲಿ ನಾವು ಮ್ಯಾನೇಜರ್, ಇನ್ಚಾರ್ಜ್ ಎಲ್ಲ ನಮಗೆ ಕೊಟ್ಟಿದ್ದಾರೆ ನಮ್ಮ ಓನರ್ ನೋಡ್ಕೊಳ್ಳೋದು ಅದು ಇದೆಯಲ್ಲ. ಸೊ ಆ ಥರ ವರ್ಕ್ ನಮ್ದು. ಏನು ಸಮಸ್ಯೆ ಅಂದರೆ ಆ ಗ್ರಾನೈಟ್ ಮಿಷಿನ್ ಬ್ಲೇಡ್ ಇದೆ ಅಲ್ವಾ, ಅದು ಯಾವಾಗ ನೋಡಿದ್ರು ರಿಪೇರಿ. ಯಾವಾಗ ನೋಡಿದ್ರು ರಿಪೇರಿ. ಏನಾರು ಸ್ವಲ್ಪ ರೆಡಿ ಮಾಡ್ಸೋಣ ನೋಡೋಣ ಅಂತ ಏನೇ ರೆಡಿ ಮಾಡಿಸಿದ್ರು ಯಾವಾಗಲೂ ರಿಪೇರಿ ಬರುತ್ತೆ. ಅಲ್ಲಿ ತುಂಬ ದೆವ್ವಗಳು ಎಲ್ಲ, ತುಂಬ ಜನ ಸೂಸೈಡ್ ಮಾಡ್ಕೊಂಡವರೆಲ್ಲ ಇದಾರಂತೆ. ಅವರೆಲ್ಲ ಬಂದ್ಬಿಟ್ಟು ನೀವು ಫ್ಯಾಕ್ಟ್ರಿ ನಡೆಸ್ತಾ ಇರೋದ್ರಿಂದ ನಮ್ಗೆ ಇಲ್ಲಿರಕ್ಕೆ ಆಗ್ತಾ ಇಲ್ಲ, ಜನ ಓಡಾಡೋ ಜಾಗದಲ್ಲಿ ದೆವ್ವಗಳಿರಲ್ಲ, ಪೂಜಾರಿಗಳು ಮತ್ತೆ ಬೇರೆ ಬಾಬುಗಳೆಲ್ಲ ಇರ್ತಾರಲ್ಲ, ಅವರೆಲ್ಲ ಹಂಗಂತ ಇದ್ದಾರೆ. ಅದಕ್ಕೆ ಒಂದು ಯಾವುದೋ ಒಂದು ಬಾಬಾ ಹೆಸರು ಹೇಳಿದ್ರಪ್ಪ, ಅವ್ರು ಬಂದ್ಬಿಟ್ಟು ಯಾವುದೋ ಬೆಟ್ಟದಲ್ಲಿ ಇರ್ತಾರಂತೆ, ಓಂಕಾಲಿ ಬಾಬಾ ಕೇಳಿದ್ದೀರಾ? ಕೇಳಿಲ್ಲ. ಓಂಕಾಲಿ ಬಾಬಾ ಅಂತ ಬಂದ್ಬಿಟ್ಟು ಅವರು ಬಂದು ಬೆತ್ತಲಲ್ಲಿ ಇರ್ತಾರಂತೆ. ಅವರು ಬೆತ್ತಲಲ್ಲಿ ಅಂತ ಪೂಜೆಗಳೆಲ್ಲ ಮಾಡೋದು. ಅವರು ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ಸಲಿ ಕೇಳಿದ್ವಿ, ಸ್ವಾಮಿ ಹಿಂಗಿದೆ ಏನು ಮಾಡೋದು ಅಂತ. ಅದಕ್ಕೆ ಅವ್ರೇನು ಹೇಳ್ತಾ ಇದ್ದಾರೆ, ಒಂದು ಮನುಷ್ಯನ, ಒಬ್ಬ ಮನುಷ್ಯ ಇರ್ತಾನಲ್ಲ, ಎಕ್ಸಾಂಪಲ್ ನೀವು ಇದ್ದೀರ ಅನ್ಕೊಳ್ಳಿ, ನಿಮ್ಮ ಕೈಯೋ ಕಾಲು ಬಲಿ ಕೊಟ್ಬಿಟ್ಟು ಪೂಜೆ ಮಾಡಬೇಕು. ಆ ಮನುಷ್ಯನ ರಕ್ತ ಆ ಬ್ಲೇಡ್ಗೆ ಟಚ್ ಆಗುತ್ತಲ್ಲ, ಆಗ ಅದರಲ್ಲಿರೋ ಪಿಸಾಸಿ, ಅದರಲ್ಲಿರೋ ದೆವ್ವ ಗಿವ್ವ ಎಲ್ಲ ಹೋಗ್ಬಿಡುತ್ತೆ. ಸೊ ನೀವೇನು ಮಾಡಿ, ಮನುಷ್ಯಂದು ಕಾಲು ಕೈಯೋ ಜೀವ ಇರೋ ಮನುಷ್ಯಂದು, ಅಂದರೆ ಆ ಬ್ಲೇಡ್ ಮಿಷಿನ್ ಕಟ್ಟಾಗ್ತಾ ಇರ್ತದಲ್ಲ, ಅಲ್ಲಿ ಮಲಗಿಸ್ಬೇಕಂತೆ ಅವನ್ನ. ಸೊ ಆಗ ಅದು ಕಟ್ಟಾಗಿ ರಕ್ತ ಬ್ಲೇಡ್ಗೆ ಆಗುತ್ತಲ್ಲ, ಆಗ ಅದರಲ್ಲಿರೋ ದೆವ್ವ ಗಿವ್ವ ಎಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹೋಗ್ಬಿಡೋಣ? ಪೂಜಾರಿಗೆ ಹೇಳ್ಬಿಡ್ಲಾ? ಬಾಗರು ತಲೆ ಕೆಡಿಸ್ಕೊಬೇಡ, ನಿನ್ಗೇನು ಆಗ್ದಂಗೆ ನೋಡ್ಕೊತೀನಿ ಬಾ. ನಾನು ಏನಾಗಲ್ಲ ನಿನ್ಗೆ. ಆ ಮಿಷಿನ್ ಮೇಲೆ ಮನಿಕೋ, ಅದೊಂದ್ ಕಡೆಯಿಂದ ಕಟ್ಟ, ಏನಾಗಲ್ಲ ಬಾ, ತಲೆ ಕೆಡಿಸ್ಕೊಬೇಡ ನೀನು. ನಿನ್ಗೆ ಏನಾಗ್ದಂಗೆ ನಾನು ನೋಡ್ಕೊತೀನಿ. ನನ್ನ ಮಾತು ಕೇಳು. ನಿಮ್ಮ ಹೆಸರೇನು ಹೇಳಿ ಅಣ್ಣವ್ರೆ? ನಿಮ್ಮ ಹೆಸರೇನಣ್ಣ? ರಾಹುಲ. ದಯವಿಟ್ಟು ಒಪ್ಕೋ ರಾಹುಲ, ಬಾ ರಾಹುಲ. ನನ್ನ ಮಾತು ಕೇಳೋ, ನಿನ್ಗೇನಾಗಲ್ಲ. ಬೇಕಾದ್ರೆ ಈ ಮುಂದ್ಗಡೆ ಮಂಡಿ ಕಾಲಿದೆ ಅಲ್ವಾ, ಅಲ್ಲಿ ಕೊಟ್ಬಿಡೋ ಕಾಲು, ಅಲ್ಲಿಂದ ನಿನಗೆ ಬೇಕಾದ್ರೆ ಪ್ಲಾಸ್ಟಿಕ್ ಹಾಕ್ಸ್ಬಿಡ್ತೀನಿ ನಾನು, ಸರಿನಾ? ಹೋಗ್ಬಿಡೋಣ? ಬಾಯಪ್ಪ, ಏನಾಗಲ್ಲ. ಓಂ ಬಗಬುಗೆ ಬಗಾದಿ ದಾಸಿನಿ ಓಂ ವೀಂ ಫಟ್ ಸ್ವಾಹ ಅಂತ ಮಿಷಿನ್ ಮೇಲೆ ನೀನು ಮಲಗ್ಬಿಟ್ರೆ, ಅದು ಆ ಶುಕ್ರ ಇದೆಯಲ್ಲ, ಆ ಶುಕ್ರ ಚಕ್ರ ಅನ್ನೋದು ಬಂದು ನಿಮ್ಮ ತೊಡೆ ಹಂಗೆ ಮೆತ್ತಿಗೆ ಕಟ್ ಮಾಡ್ಕೊಂಡು ಬರ್ತಾ ಇರ್ತದೆ. ಸೊ ಕಟ್ಟಾದಾಗ ಅದರಲ್ಲಿರುವಂಥ ರಕ್ತ ದಾನಗಳಲ್ಲಿರುವಂಥ ಆ ಶುದ್ಧ ಶಕ್ತಿಗಳೆಲ್ಲ ಓಂ ಫಟ್ ಸ್ವಾಹ ಅಂತ ಮಿಷಿನ್ಗೆ ಹೊಡೆದಾಗ ಅದರಲ್ಲಿರುವಂಥ ದೆವ್ವಗಳೆಲ್ಲ ಹೊಟ್ಟೋಗ್ಬಿಡ್ತವೆ. हे प्रभु हे हरि राम कृष्ण जगन्नाथ प्रेमानंद, ये क्या हुआ? ये कबालिका समानिसी है ना, वो मंत्र शक्ति हाँ है.
ನೀನ್ ಬೇಡ ಬಾ ಹೋಗ್ ಬಂದ್ಬಿಡೋಣ. ಬೇಡ ಬಾ ಹೋಗ್ ಬಂದ್ಬಿಡೋಣ. ನನ್ ಮಾತು ಕೇಳು, ಅದೆಲ್ಲ ಬರಲ್ಲ, ಅದೆಲ್ಲ ಕಿತ್ತಬಾರ್ದು. ಅವರೆಲ್ಲ ಬೇಡ ಬಾ, ಅವರೆಲ್ಲ ಕಬಾಲಿ ದಾಸಿನೇ, ಅವರು ಪೂಜೆ ಮಾಡೋರು ಅವರೆಲ್ಲ. ಹಂಗೆಲ್ಲ ಹೊಡಿಬೇಡ ಗ್ಲಾಸ್ಗೆ. ನನ್ ಮಾತು ಕೇಳಿ, ಏನಾಗಲ್ಲ ಬಾ ನಿನ್ಗೆ. ಯಾರು ಏನಾಗಲ್ಲ ಬಾ ಅಣ್ಣ ನಿನ್ಗೆ. ರಾಹುಲ್ ನನ್ ಮಾತ್ ಕೇಳ ರಾಹುಲ, ನಿನ್ಗೆ ಏನಾಗಲ್ಲ ಬಾ. ಹೆಂಡ್ರ ಮಕ್ಳಿಗೆಲ್ಲ ಬಾ, ನೀನೇನ್ ತಲೆ ಕೆಡಿಸ್ಕೊಂಡ ಸ್ಕೂಲಿಗೆ ಸೇರ್ಸ್ತೀನಿ ಬಾ ಮಕ್ಕಳನ್ನ. ಹಂಗಬಾರ್ದು ಬಾ ಅದನ್ನ. ಏ ಹೊಡೆದಾಗತ್ ಮರ ಗ್ಲಾಸ್ ಹಾಕ್ಸ್ಕೊಳ್ಬೇಡ, ಸುಮ್ನೆ ಮಾಡ್ಬೇಡ. ಏ ರುದ್ರ ಪೂಜೆ ಮಾಡ್ಬೇಕಪ್ಪ. ಆ ಮಿಷನ್ ನನ್ ಮಾತ್ ಕೇಳ, ಅದ್ರಲ್ಲಿ ಇರೋ ದೆವ್ವಗಳೆಲ್ಲ ಓಡೋಗ್ಬೇಕಂದ್ರೆ ಅದನ್ನ ಮಾಡ್ಬೇಕಾಯ್ತದೆ. ನೀನ್ ತಲೆ ಕೆಡಿಸ್ಕೊಬೇಡ ಬಾ, ಏನಾಗಲ್ಲ. ಏ ಗ್ಲಾಸ್ ಹೊಡೆದಾಗುತ್ತ ಮರ ಬೇಡ, ಸುಮ್ಗೆ ಏ ಗ್ಲಾಸ್ ಹೊಡೆದೋಗುತ್ತಾ. ಏನಕ್ಕೆ ಹಂಗ ಹೊಡಿತಾ ಇದೆ ಇವಾಗ? ರುದ್ರ ಪೂಜೆ ಮಾಡುವಾಗ ನೀನಲ್ಲಿರೋ ಶಕ್ತಿಗಳು ಇದೆಲ್ಲ ಏನಕ್ಕೆ ತೆಗಿತ್ಯಾ? ಆ ಕಡೆ ಇರ್ತಾನೆ ತೆಗಿಬೇಕಾಗಿರೋದು. ಈ ಡೋರ್ ತೆಗಿತಾರ, ಈ ಕಡೆ ಗಾಡಿಗಳು ಬರ್ತಾ ಇರ್ತವೆ. ಕುತ್ಕೋ, ಏನಾಗಲ್ಲ ನಿನ್ಗೆ. ರುದ್ರ ಪೂಜೆ ಮಾಡುವಾಗ ಅದ್ರಲ್ಲಿರುವಂತ ಹಲವಾರು ಶಕ್ತಿಗಳು ನಿನ್ನ ನಿನ್ ಕಾಲ್ ಬೀಳ. ನಾನು ನಿನ್ನಿಂದ ಕೆಲಸ ಕಾರ್ಯಗಳೆಲ್ಲ ಸಿಗ್ತಾವೆ ನಮ್ಗೆ. ನೀನ್ ಹಂಗ್ ಮಾಡೋದ್ರಿಂದ ಆಮೇಲೆ ಕಷ್ಟ ಐತದ ನನ್ಗೆ. ಆಯ್ತು ಕುತ್ಕೋ, ಒಂದ್ ನಿಮಿಷ ಕುತ್ಕೋ. ಪೂಜಾರಿ ಹತ್ರ ಮಾತಾಡಿ ನೋಡೋಣ ಒಂದ್ಸಲಿ. ಆ ಪೂಜಾರಿ ಏನ್ ಹೇಳ್ತಾರೆ ನೋಡ. ಆ ಪೂಜಾರಿ ಹೇಳಿದ್ರೆ ನಿಮ್ಗೆ ಎಲ್ಲ ಸರಿ ಆಗುತ್ತೆ. ಆಯ್ತಿರೋ ಟೆನ್ಷನ್ ಆಗ್ಬಾರ್ದು ನಂಗೆಲ್ಲ. ಆ ಪೂಜಾರಿ ಹತ್ರ ಒಂದ್ಸಲಿ ಮಾತಾಡಿ ನೋಡೋ ಮರಯ್ಯ. ಇದು ನನ್ಗೆ ಲಾಟ್ರಿ ಹೊಡೆದೈತೆ ಇದು ನಿನ್ಗೆ. ಏ ಹಂಗೆಲ್ಲ ಹೊಡಿಬೇಡ, ಸುಮ್ಯಾರು. ಏ ಗ್ಲಾಸ್ ಹೊಡೆದಾಗುತ್ತೆ ಮರಯ್ಯ. ನನ್ ಮಾತು ಕೇಳು, ಏನಾಗುತ್ತೆ? ನಂಬರ್ ಪೊಲೀಸರು ನಂಬರ್ ಪೊಲೀಸರು ನಮ್ಮ ಅಣ್ಣನ ಮಕ್ಕಳೆಲ್ಲ ಪೊಲೀಸವ್ರೆ. ಬಾ ಅವ್ರ ಹತ್ರ ಮಾತಾಡಿಸ್ತೀನಿ. ನಿನ್ಗೆ ಪೊಲೀಸ್ ಕೆಲಸ ಕೊಡ್ಸ್ತೀನಿ. ನೀವು ಪೊಲೀಸ್ ಕೆಲಸ ಕೊಡ್ಸ್ತೀನಿ. ನೀವು ಪೊಲೀಸ್ ಕೆಲಸ ಕೊಡ್ಸ್ತೀನಿ. ಏ ಪೊಲೀಸ್ ಕೆಲಸ ಕೊಡ್ಸ್ತೀನ ಮರಯ್ಯ ನಿನ್ಗೆ. ಪೊಲೀಸ್ ಕೆಲಸ ಕೊಡ್ಸ್ತೀನಿ. ನನ್ನ ಮಾತು ಕೇಳು. ಏ ಹಂಗೆಲ್ಲ ಮಾಡ್ಬೇಡ. ಆಯ್ತಿರೋಣ ಕುತ್ಕೋ. ಆಯ್ತು ಕುತ್ಕೋ. ಏನ್ ಬೀಗ ಬೇಕಾ? ಗಾಡಿ ಓಡಿಸ್ಕೊಂಡೈತಿಯಾ? ಏ ಹಂಗೆಲ್ಲ ಮಾಡ್ಬೇಡ್ದ ಮರಯ್ಯ. ನನ್ ಮಾತು ಕೇಳು. ನನ್ ಮಾತು ಕೇಳು, ಹಂಗೆಲ್ಲ ಮಾಡ್ಬೇಡ. ರುದ್ರ ಪೂಜೆ ಶಕ್ತಿಗಳ ನಿನ್ನಲ್ಲಿ ಆಹ್ವಾನ ಮಾಡುವಾಗ ಅದ್ರಲ್ಲಿರುವಂತ ದೆವ್ವಗಳೆಲ್ಲ ಭೂತ ಪೀಠಗಳೆಲ್ಲ ಓಡಿ ಹೋಗುತ್ತದೆ. ಸೊ ಆಗ ನಮಗೆ ಮಿಷನ್ ಇಂದ ಒಳ್ಳೆ ಕಾರ್ಯಗಳಾಗುತ್ತೆ. ಸ್ಟೇರಿಂಗ್ ಎಲ್ಲ ತಿರುಗಿಸ್ಬಾರ್ದಿರ, ಓಡಿಸೋವಾಗ ಅಷ್ಟೇ ತಿರುಗಿಸ್ಬೇಕು. ಸರಿ ಅಣ್ಣ ಬರ್ತಾರ ಬಾ, ನೀನ್ ತಲೆ ಕೆಡಿಸ್ಕೋಬೇಡ. ಎಷ್ಟು ಜನ ಅಣ್ಣ ಬೇಕು ನಿನಗೆ? ಚಿಕ್ಕ ಮಕ್ಕಳು ಇದಾವೆ. ಚಿಕ್ಕ ಮಕ್ಕಳಿಗೆ ಅಂಗನವಾಡಿ ಸೇರಿಸ್ಬೇಕಾ, ಸ್ಕೂಲ್ ಸೇರಿಸ್ಬೇಕಾ? ಬೇಡವಾ? ಬೇಡ. ಸರಿ ಬೇಡ, ಕುಂತ್ಕೊಂಡು ಬೇಡ ಅಂದ್ರೆ ಕುತ್ಕೋ. ಬೇಡ. ಆಯ್ತು ಕುತ್ಕೋ, ಹೋಗ್ಬೇಡ ಕುತ್ಕೋ. ಬೇಡ ಬರಲ್ಲ ತಾನೆ? ಬಾಡಳಿ ಇಲ್ಲ, ಇದೇ ಸೋಮನಳ್ಳಿನೇ. ಇದು ಸೋಮನಳ್ಳಿ ಹಿಂದೆ ಹೋಯ್ತು. ಸೋಮವಾರ ನಿನ್ನೆ ಆಗೋಯ್ತು, ಇವತ್ತು ಮಂಗಳವಾರ. ಸೋಮನಳ್ಳಿ ಹಿಂದೆ ಹೋಯ್ತು. ಸೋಮನಳ್ಳಿನ? ಅದು ಸೋಮನಳ್ಳಿ ಅಲ್ಲ, ಸುಮ್ನಳ್ಳಿ. ಸೋಮನಳ್ಳಿ ಹಿಂದೆ ಹೋಯ್ತು. ಸರಿ ಕುತ್ಕೋ, ಆಯ್ತು. ಬೇಡ. ಸರಿ ಕುತ್ಕೋ, ಆಯ್ತು. ಬೇಡ ಇಲ್ಲೇ ಬಿಟ್ಬಿಡೋಣ. ಏನಾಗುತ್ತಣ್ಣ ಇವಾಗ ನೀನೇ ಯೋಚನೆ ಮಾಡಿ ನೋಡು. ಆ ರುದ್ರ ಪೂಜೆಗಳೆಲ್ಲ ಬಂದು ನಿಂತ್ಕೊಂಡು ನೀನು ಕಾಲಲ್ಲಿ ನಿನ್ನ ಇದರಲ್ಲಿ ತೊಡೆ ಮಾಂಸಲ್ಲಿ ಇರುವಂತ ರಕ್ತ ದಾನಿಗಳು ಆ ಮಿಷನ್ಗೆ ಬೀಳುವಾಗ ಅದ್ರಲ್ಲಿರುವಂತ ಹಲವಾರು ಶಕ್ತಿಗಳೆಲ್ಲ ನಿರ್ಮೂಲವಾಗುತ್ತೆ. ಸೊ ನಿನ್ನಿಂದ ನಮಗೆ ಕೆಲಸ ಎಲ್ಲ ಸಿಗುತ್ತೆ. ನನ್ನ ಮಾತು ಕೇಳು. ಬೇಕಾದ್ರೆ ಕೈ ಕೊಡಿ ಹೋಗ್ಲಿ, ಕಾಲ್ ಕೊಡ್ಬೇಡ. ಆ ಮಿಷನ್ ಬರ್ತಾ ಇರುತ್ತೆ ಸೊಯ್ ಅಂತ, ಅದ್ರ ಮೇಲೆ ನೀನ್ ಮನಿಕೋಬೇಕಷ್ಟೇ. ಸರಿನಾ? ಬಾ. ಬೇಡ ಸೆಕೆಂಡ್ ಗೇರ್ ಹಾಕ್ತದೆ. ಸರಿ ಹಾಕಿ ಪರವಾಗಿಲ್ಲ, ಹೋಗುತ್ತೆ. ಮೂರನೇ ಗೇರ್ ಹಾಕಿದ್ರೆ ಹೋಗುತ್ತೆ. ಬೇಡ ಆಯ್ತಿರೋ. ಬರಲ್ವಾ? ಎಷ್ಟು ಕೊಟ್ರೆ ಬರ್ತೀಯಾ? 1 ರೂಪಾಯಿ. 1 ಲಕ್ಷ ಕೊಟ್ಟರು ಬರಲ್ಲ, 4 ಲಕ್ಷ ಕೊಟ್ಟರು ಬರಲ್ಲ. ಸರಿ ಕೋಟಿ ಕೊಡ್ತೀನಿ ಬಾ. ಏನು ಬೇಡ. ಕೋಟಿ ಕೊಡಿಸ್ತೀನಿ ಬಾ ನಿನ್ಗೆ. ಬೇಡ ನನ್ನ ಮಾತು ಕೇಳು, ಕೋಟಿ ಕೊಡಿಸ್ತೀನಿ ನಿನ್ಗೆ. ಬೇಕಾಗಿಲ್ಲ. ಯಾಕೆ ಹಿಂಗ ಹಠ ಮಾಡ್ತೀಯ? ಮತ್ತೇನಕ್ಕೆ? ಬೇಡ ಅಂದಿಲ್ವಾ? ಬೇಡ ಅಂದಿಲ್ವಾ? ನಮ್ ಜೀವ ನಮ್ಗೆ. ಜೀವ ನಮ್ಗೆ. ಏನ್ ಮಿಷನ್ ಮೇಲೆ ಮನಿಕೊಳಪ್ಪ ಅಂದ್ರೆ ಹಂಗ ಆಡ್ತೀಯ ಒಳ್ಳೆ.
ಬೇಕಾದ್ರೆ ದಿಂಬೆಲ್ಲ ಹಾಕ್ಸ್ತೀನಿ ಬಿಡು ನಾನು ನಿನಗೆ. ಏನಾಯ್ತದೆ? ಏನು ತೊಡೆ ಕಟ್ಟಾಗುತ್ತೆ ಇಲ್ಲ ಕೈ ಕಟ್ಟಾಗುತ್ತೆ, ಆಮೇಲೆ ಪ್ಲಾಸ್ಟಿಕ್ ಹಾಕ್ಸ್ತೀನಿ. ಬೇಡ ಏನು ಬೇಡ, ನನ್ನ ಮಾತು ಕೇಳು. ತೆಗಿಯೋಣ. ಏನಾಗಲ್ಲ, ನೀನ್ ಬಾ, ತಲೆ ಕಟ್ಸ್ಕೊಬೇಡಪ್ಪ. ಏನೆಲ್ಲ ಹೊಡಿಬೇಡ, ಇರು, ಆಯ್ತು ಆಗೋಯ್ತು. ಬರಲ್ವ ನೀನು? ಬರಲ್ಲ ಪಕ್ಕ. ಇದು ಲಾಟ್ರಿ ಹೊಡೆದಂಗೆ ಹೊಡೆದಿದೆ. ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು. ಬೇಡ ಬರಲ್ವಾ? ಸರಿ, ಹಂಗಂದ್ರೆ ಇಲ್ಲಿ ಕ್ಯಾಮ್ರಾ ಇದೆ, ಇದು ಕಾಮಿಡಿ ಪ್ರೋಗ್ರಾಮು. ನಾನು ತಿಳ್ಕೊಂಡೆ ಅವಾಗ ಇಲ್ಲಿ ಮೈ ಕಾಣಿಸ್ತು, ತಿಳ್ಕೊಂಡೆ. ಆದರೆ ನಂಗೆ ಭಯ ಬಂತು, ಅದಕ್ಕೆ ಹೇಳ್ತಿದ್ದೀನಿ. ಇಲ್ಲಿ ತಿಳ್ಕೊಂಡೆ ಅಲ್ಲಿ ನೋಡಿದೆ ನಾನು, ಭಯ ಬಂತು, ಅದಕ್ಕೋಸ್ಕರ ನಾ ಇದು ಏನಣ್ಣ ನೀನು ತಲೆ ಎಲ್ಲ ಅಪ್ಪನಿಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ದಯವಿಟ್ಟು ವಿಡಿಯೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ನಮ್ಮೊಂದಿಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಹಾಕ್ಬೋದ ಟಿವಿಗೆ? ಹಾಕ್ಲಾ? ಥ್ಯಾಂಕ್ ಯು.